So, good morning, dear students. Today we are going to discuss the last topic of our first unit, second unit. That is threads. What do we call threads? Threads andre ಏನು ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. Okay. Do you all know about a process? ನಿಮ್ಗೆಲ್ಲರಿಗೂ process ಅಂದ್ರೆ ಏನು ಅಂತ ಗೊತ್ತು. Do you all know about a process? Am I right, my dear students? You all know about a process. What is a process? A program under execution or a program in execution. What it is? A program in execution is called as process. Is called as process. ಒಂದು ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಗೆ ಬಂತು ಅಂತಂದ್ರೆ ಆ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಗೆ ಏನಂತ ಕರಿತೀವಿ ನಾವು ಪ್ರೋಸೆಸ್ ಅಂತ ಕರಿತೀವಿ. ಈ ಡೆಫಿನಿಷನ್ ಗೊತ್ತಾ ನಿಮ್ಗ? ಗೊತ್ತಿಲ್ರಿ? ಡೂ ಯು ನೋ ಆರ್ ನಾಟ್? ಗೊತ್ತದನೋ ಗೊತ್ತಿಲ್ಲೋ? ಈ ಡೆಫಿನಿಷನ್ ಗೊತ್ತದ ನಿಮ್ಗ? ಎಸ್ ಆರ್ ನೋ? Well, now let us come to the point. Before going to the threads, I am going to take an example. ಒಂದು example ಅನ್ನು ತಗೋತೀನಿ ನಾನು. ಒಂದು example ಅನ್ನು ತಗೋತೀನಿ. Web browser ಅಂತ ಇಟ್ಕೊಳ್ಳಿ. Web browser. ಏನ್ರಿ ವೆಬ್ ಬ್ರೌಸರ್ ಅಂದ್ರೆ? ವೆಬ್ ಬ್ರೌಸರ್ ಅಂತ ಬರುತ್ತೆ. ಯಾವಾಗ ಬರ್ತದೆ ಹೇಳ್ರಿ? ಒಂದು ಎಕ್ಸಾಂಪಲ್ ಅನ್ನ ಹೇಳ್ರಿ ವೆಬ್ ಬ್ರೌಸರ್ ಗೆ. ವೆಬ್ ಬ್ರೌಸರ್ ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ರಿ. ಫಾಸ್ಟ್ ವೆಬ್ ಬ್ರೌಸರ್ ಗೆ ಒಂದು ಎಕ್ಸಾಂಪಲ್ ಅನ್ನ ಹೇಳ್ರಿ. ವೆರಿ ಗುಡ್, ವೆರಿ ಗುಡ್ ಆಕಾಶ್, ವೆರಿ ಗುಡ್. ಕ್ರೋಮ್, ಫೈರ್ಫಾಕ್ಸ್, yes, ಎಕ್ಸೆಟ್ರಾ ಒಂದಿಷ್ಟು ಬರ್ತಾವ. ಫೈರ್ಫಾಕ್ಸ್, ಕ್ರೋಮ್, ಒಪೆರಾ, ಇಂಟರ್ನೆಟ್ ಎಕ್ಸ್ಪ್ಲೋರರ್. ವೆರಿ ಗುಡ್, ಇಂಟರ್ನೆಟ್ ಎಕ್ಸ್ಪ್ಲೋರರ್. ಇವೆಲ್ಲ ಸರ್ ನೀವು ಏನೋ ಥ್ರೆಡ್ ಬಗ್ಗೆ ಹೇಳಿಗತ್ತೀರಿ. ಈಗ ವೆಬ್ ಬ್ರೌಸರ್ ಗೆ ಯಾಕೆ ಬಂದ್ರಿ? ಸ್ವಲ್ಪ ವೇಟ್ ಮಾಡ್ರಿ. ಆ ವೆಬ್ ಬ್ರೌಸರ್ ಗೆ ಮತ್ತು ಥ್ರೆಡ್ ಗೆ ನಾನು ಕನೆಕ್ಷನ್ ಅನ್ನು ಕೊಡ್ತೀನಿ. ಓಕೆ, ವೆಬ್ ಬ್ರೌಸರ್ ಒಂದು ಅಪ್ಲಿಕೇಶನ್ ಅಂತ ಕರೀತೀವಿ. ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್ ಅಂತ ಕರೀತೀವಿ. ಹೌದು, ಈ ಕ್ರೋಮ್ ಅಥವಾ ಫೈರ್ಫಾಕ್ಸ್ ಅನ್ನ ನಾವು ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್ ಅಂತ ಕರೀತೀವಿ. ಅಪ್ಲಿಕೇಶನ್ ಅಥವಾ ಸಾಫ್ಟ್ವೇರ್, ವಿಲ್ ಕಾಲ್ ಇಟ್ ಆಸ್ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್. What is a software? What is an application? It is group of programs. ಒಂದಷ್ಟು ಪ್ರೋಗ್ರಾಮ್ಸ್ ಅನ್ನ ತಗೊಂಡು ಒಂದಷ್ಟು ಸಾಫ್ಟ್ವೇರ್ಸ್ ಅನ್ನ ರೆಡಿ ಮಾಡಿರ್ತಾರೆ. ಒಂದೇ ಪ್ರೋಗ್ರಾಮ್ ಇರಂಗಿಲ್ಲ, ಬಹಳಷ್ಟು. ಕಲೆಕ್ಷನ್ ಆಫ್ ಸ್ಟೇಟ್ಮೆಂಟ್ ಇಸ್ ಕಾಲ್ಡ್ ಆಸ್ ಅ ಪ್ರೋಗ್ರಾಮ್. ಕಲೆಕ್ಷನ್ ಆಫ್ ಪ್ರೋಗ್ರಾಮ್ ಇಸ್ ಕಾಲ್ಡ್ ಆಸ್ ಅಪ್ಲಿಕೇಶನ್ ಆರ್ ಸಾಫ್ಟ್ವೇರ್. ನೆನಪಿರಲಿ. ಸೊ ಈಗ ವೆಬ್ ಬ್ರೌಸರ್ ಯಾಕೆ ಬಂದೆ ನಾನು? ವೆಬ್ ಬ್ರೌಸರ್ ಇಸ್ ಅ ಪ್ರೋಗ್ರಾಮ್ or it contains a various processes or programs. ಯಾವ ತರ? ಈ ವೆಬ್ ಬ್ರೌಸರ್ ನೀವು ನೆಟ್ ಅನ್ನ ಸರ್ಚ್ ಮಾಡಿದ್ರಿ ಅಂತಂದ್ರೆ ಒಂದಿಷ್ಟು ಕೆಲಸಗಳನ್ನ ಮಾಡಿ. ನಾವು ದ ವೆಬ್ ಬ್ರೌಸರ್ ಇನ್ ಎಕ್ಸಿಕ್ಯೂಷನ್, ದ ವೆಬ್ ಬ್ರೌಸರ್ ಇನ್ ಎಕ್ಸಿಕ್ಯೂಷನ್, ವೆಬ್ ಪ್ರೋಸೆಸ್ ಅಂತ ಕರೀತಿರೋದು. ಹೌದು ಇಲ್ಲ? ವೆಬ್ ಬ್ರೌಸರ್ when you are going to enter ಪ್ರೆಸ್ ಮಾಡಿದ್ರಿ ಅಥವಾ ಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಅದರೊಳಗೆ ಏನೋ ಒಂದು ಟಾಸ್ಕ್ ಅನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿ, the web browser will come to the execution. ಪ್ರೋಗ್ರಾಮ್ ಇದು ಒಂದು ಅಪ್ಲಿಕೇಶನ್, ಅದೇನಾಗ್ಬಿಡ್ತದೆ ಇಲ್ಲಿ ಪ್ರೋಸೆಸ್ ಆಗಿ ಕನ್ವರ್ಟ್ ಆಗ್ತದೆ. ವೆಬ್ ಪ್ರೋಸೆಸ್ ಅಂತ ಕರಿತೀವಿ. ಅದಕ್ಕೆ ಏನಂತ ಕರಿತೀವಿ? ವೆಬ್ ಪ್ರೋಸೆಸ್ ಅಂತ ಕರಿತೀವಿ. ನೀವು ವೆಬ್ ಒಳಗೆ ಏನೇನ್ ಮಾಡ್ಬೋದು? ಬ್ರೌಸರ್ ಒಳಗೆ ಏನೇನ್ ಮಾಡ್ಬೋದು ಹೇಳ್ರಿ ನನಗೆ? ಯಾವ್ಯಾವ ಟಾಸ್ಕ್ ಅನ್ನ ಮಾಡ್ಬೋದು ಹೇಳ್ರಿ?
Yes, fast. Fast. ಏನೇನ್ ಕೆಲಸ ಮಾಡಬಹುದು ಹೇಳ್ರಿ? Okay. Searching. Next. Search ಎಷ್ಟ ಮಾಡ್ತೀರಿ? Search ಎಷ್ಟ ಮಾಡ್ತೀರಿ? Very good. Okay. You are going to do the downloads only. Downloads ಅಷ್ಟೇ ಮಾಡ್ತೀರಿ? Downloads ಅಷ್ಟೇ ಮಾಡ್ತೀರಿ? Downloads ಅಷ್ಟೇ ಮಾಡ್ತೀರಿ? Okay, very good, Rohit. Huh. Okay. We will view or watch the images or videos. You can use watching the videos or website surfing ಮಾಡಬಹುದು. ಸದ್ಯಕ್ಕೆ ಇಷ್ಟು ಟಾಸ್ಕ್ ಅನ್ನು ಇಟ್ಕೊಳ್ಳಿ. ಸರ್ಚ್ ಮಾಡೋದು, ಡೌನ್ಲೋಡ್ ಮಾಡೋದು, ವ್ಯೂ ಮಾಡೋದು. A single process containing multiple tasks. Task 1, task 2, task 3. Process ಎಷ್ಟದ? ಒಂದೇ process ಅದ. ಅದು ವೆಬ್ process ಅಂತ ಕರೀಲಿಕತ್ತೀರಿ. ಆ process ಒಳಗೆ ಸಬ್ ಟಾಸ್ಕ್ಸ್ ಅದಾವ. ಕರೆಕ್ಟ್ ಇಲ್ಲ? ಸಬ್ ಟಾಸ್ಕ್ಸ್ ಅದಾವ ಇಲ್ಲ? Are you getting? Web browser ಒಂದು application, it is a collection of programs. ಅದನ್ನ ನಾವು ಎಕ್ಸಿಕ್ಯೂಷನ್ ಗೆ ಕಳಿಸಿದಾಗ ವೆಬ್ ಪ್ರೊಸೆಸ್ ಆಗುತ್ತೆ. ವೆಬ್ ಪ್ರೊಸೆಸ್ ಅಂದ್ರೆ ಏನು? ಸರ್ಚ್ ಮಾಡಬಹುದು, ಡೌನ್ಲೋಡ್ ಮಾಡಬಹುದು, ವ್ಯೂ ಮಾಡಬಹುದು. ಇವು ಸಬ್ ಟಾಸ್ಕ್ ಅದಾವ. ಹೌದಾ ಇಲ್ಲ? ಹಾ, ಈ ಸಬ್ ಟಾಸ್ಕ್ಸ್ ಏನಂತ ಕರಿತೀವಿ ನಾವು? ಥ್ರೆಡ್ಸ್ ಅಂತ ಕರಿತೀವಿ. ಈ ಸಬ್ ಟಾಸ್ಕ್ ಏನ್ ಬರ್ತಾವಲ್ಲ, a single process may contain the lightweight processes. Those are known as threads. ತಿಳಿತು ನಿಮಗ? ತಿಳಿತ್ರಿ? ಅರ್ಥ ಆಯ್ತು? Now I have to define. We can define it as ಏನಂತ ಹೇಳಿದೆ ನಾನು? These are called as lightweight processes. So definition becomes a thread is lightweight process. Lightweight process. And ಇಲ್ಲಿ ನೋಡ್ರಿ, ಇದು ತನಗೆ ಎಷ್ಟು ಬೇಕೋ ಅಷ್ಟು ಯೂನಿಟ್ ಆಫ್ ದ ಸಿಪಿಯು ಅನ್ನ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಹೋಲ್ ಸಿಪಿಯು ಅನ್ನ ಯುಟಿಲೈಸ್ ಮಾಡ್ಕೊಳ್ಳಂಗಿಲ್ಲ. ಸರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಯುಟಿಲೈಸ್ ಮಾಡ್ಕೊಳ್ಳುತ್ತೆ. ಹೌದೋ ಇಲ್ಲ? ಹೌದಿಲ್ರಿ? ಈಗ ನೀವು ಯಾವ್ದೋ ಟಾಸ್ಕ್ 1 ತಗೊಂಡ್ರಿ ಅಂದ್ರೆ ಟಾಸ್ಕ್ 1 ಗೆ ಎಷ್ಟು ರಿಕ್ವೈರ್ಮೆಂಟ್ ಅದನೋ ಅಷ್ಟೇ ಸಿಪಿಯು ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. ಏನ್ ಹೋಲ್ ಸಿಪಿಯು ಅನ್ನ ಯೂಸ್ ಮಾಡ್ಕೊಳ್ಳುತ್ತೆ. Am I right or wrong? ತನಗೆ ಎಷ್ಟು ಬೇಕೋ ಅಷ್ಟು ಜಾಗನ ಮಾತ್ರ ಯೂಸ್ ಮಾಡ್ಕೊಳ್ಳುತ್ತೆ. ಬೇರೆ ಜಾಗನ ಅಂದ್ರೆ ಸಿಪಿಯು ಯುಟಿಲೈಸೇಷನ್ ಏನಿರ್ತದಿಲ್ಲ, ಸ್ಮಾಲ್ ಯೂನಿಟ್ ಆಫ್ ಸಿಪಿಯು ಯುಟಿಲೈಸೇಷನ್. Small unit of CPU utilization and small unit of CPU utilization. Small unit of CPU utilization. So ಇಲ್ಲಿ ನೋಡ್ರಿ, ಇನ್ನೊಂದ್ಸಲ ನೋಡ್ರಿ, ಈ ಟಾಸ್ಕ್ ಏನ್ ಇರ್ತಾವ ಸಬ್ ಟಾಸ್ಕ್, these are the light weighted processes. The process is divided further. ಅದನ್ನ light weighted, heavy weighted and light weighted ಅಂದ್ರೆ ಏನ್ರಿ ಸರ್? heavy weighted and light weighted ಅಂದ್ರೆ ಏನು? ಸಿಂಪಲ್ ಅದರಿ. BCA ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅಂತ ಬಂದಾಗ ಎಷ್ಟು ಜನ ಬರ್ತಾರೆ? BCA ಥರ್ಡ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಅಂತ ಬಂದ್ರು ಅಂದ್ರೆ ಎಷ್ಟು ಜನ ಬರ್ತಾರ? ಅರೌಂಡ್ 98 or 99 ಸ್ಟೂಡೆಂಟ್ಸ್.
am I right or am I right? ಕರೆಕ್ಟ್ ಅದ ಇಲ್ಲ ನಾ ಹೇಳಾಕತ್ತಿದ್ದು? yes or no? ನಿಮಗೆ ಕೇಳಾಕತ್ತಿದ್ದು yes or no? ಹೋಲ್ BCA ಥರ್ಡ್ ಸಮ್ ಸ್ಟೂಡೆಂಟ್ಸ್ ಅಂತ ತಗೊಂಡಾಗ ಎಷ್ಟು ಜನ ಬರ್ತಾರೆ? 98 and 99%, 99 ಹೌದಾ? ಸೊ ಈಗ BCA ಥರ್ಡ್ ಸೆಮಿಸ್ಟರ್ ಅನ್ನ ಪ್ರೋಸೆಸ್ ಅಂತ ತಗೊಂಡ್ರಿ, ಎಷ್ಟು ಪ್ರೋಸೆಸ್ ವೇಟ್ ಎಷ್ಟೈತಿ? ಈಗ ಪ್ರೋಸೆಸ್ ವೇಟ್ ಎಷ್ಟೈತಿ? 99. ಪ್ರೋಸೆಸ್ ವೇಟ್ ಎಷ್ಟದ? 99. ನಾ ಏನ್ ಮಾಡ್ತೀನಿ ಅಂತಂದ್ರ, ನನ್ನ ಹತ್ರ 99 ಕೆಪಾಸಿಟಿ ಇರ್ತಕ್ಕಂತ ಒಂದು ಕ್ಲಾಸ್ ರೂಮ್ ಇಲ್ಲ. ಅವಾಗ ನಾ ಏನ್ ಮಾಡ್ತೀನಿ ಅಂತಂದ್ರ, ಐ ವಿಲ್ ಡಿವೈಡ್ ಇಟ್ ಆಸ್ ಗರ್ಲ್ಸ್ and boys. Girls and boys. Now can I call it as light weighted tasks? ಯಾಕಂದ್ರ 99 ಒಳಗ ನಾ ಗರ್ಲ್ಸ್ ಡಿವೈಡ್ ಮಾಡ್ಕೊತೀನಿ and boys ಡಿವೈಡ್ ಮಾಡ್ಕೊತೀನಿ. ಇಲ್ಲಿ ಸ್ಟ್ರೆಂತ್ ಏನಾಯ್ತು ಈಗ ನನಗೆ 99 ಇದ್ದಿದ್ದು, assume that it is 40 and 59. The task 1 and task 2. It is a heavy weighted process. When it divided into subtasks, these are called as a light weighted processes. Clear it is? Are you clear with this one? Yes or no? Raise your hand. Are you clear with this one? Raise your hand if you are clear with this one. So now thread ಅನ್ನ ಏನಂತ ಡಿಫೈನ್ ಮಾಡಬಹುದು? ಥ್ರೆಡ್ is a light weighted process. ಪ್ರೊಸೆಸ್ ಅದು ಒಂದು ಭಾಗನೇ, ಅದು ಅದನ್ನ ಬೇರೆ ಅಂತ ಡಿಫೈನ್ ಮಾಡಕ್ ಬರಂಗಿಲ್ಲ. ನಾವು ಪ್ರೋಸೆಸ್ ಒಳಗಡೆನೆ ಅದನ್ನ ಲೈಟ್ ವೇಟೆಡ್ ಪ್ರೋಸೆಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಯಾಕಂತಂದ್ರ ಅದು ತನಗೆಷ್ಟು ಬೇಕು ಅಷ್ಟು ಜಾಗವನ್ನು ಮಾತ್ರ ಯುಟಿಲೈಸೇಷನ್ ಮಾಡ್ಕೊಳ್ಳುತ್ತೆ. ದಟ್ ಈಸ್ ಸ್ಮಾಲೆಸ್ಟ್ ಯೂನಿಟ್ ಆಫ್ CPU ಯುಟಿಲೈಸೇಷನ್. That is smallest unit of utilization. Definition artha agate nimellargu? Okay, if you are well, now come to the point. ಇನ್ನೊಂದು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಸರ್ ನೀವೇನೋ ಈ ಪ್ರೋಸೆಸ್ ಅನ್ನ ಲೈಟ್ ವೇಟೆಡ್ ಪ್ರೋಸೆಸ್ ಅಂತ ಕರೆದ್ರಿ, ನನಗೊಂದು ಕ್ವಶನ್ ಅರೈಸ್ ಆಯ್ತು ಸರ್. ಇಲ್ಲಿ ಯಾರೊಬ್ರು ಕೇಳ್ತೀರಿ, ನನಗೊಂದು ಕ್ವಶನ್ ಅರೈಸ್ ಆಯ್ತು. ದಟ್ ಈಸ್ ಅ ಪ್ರೋಸೆಸ್ ಅಂತಂದಾಗ ನೀವೇನ್ ಹೇಳಿದ್ರಿ ಸರ್ ಅಂತಂದ್ರ, ಇದಕ್ಕೊಂದು ಪ್ರೋಸೆಸ್ ಐಡಿ ಇರ್ತದಪ್ಪ, ಇದಕ್ಕೊಂದು ಪ್ರೋಸೆಸ್ ನಂಬರ್ ಅಂತ ಇರ್ತದ ಹೇಳಿದ್ದೆ ಇಲ್ರಿ ನಾನು. ಆಮೇಲೆ ಅದಕ್ಕೊಂದು ಪ್ರೋಗ್ರಾಮ್ ಕೌಂಟರ್ ಅಂತ ಇರ್ತದ, ಅದಾದ್ಮೇಲೆ ಇದಕ್ಕೊಂದು ರೆಜಿಸ್ಟರ್ಸ್ ಅಂತ ಇರ್ತದ. ಇದನ್ನೆಲ್ಲ ಹೇಳಿದ್ದೆ ನಾನು ನಿಮ್ಗ ನೆನಪದ? ಇದನ್ನ ಯಾವಾಗ ಹೇಳಿದ್ದೆ ನಾನು? PCB ಪ್ರೋಗ್ರಾಮ್ ಕಂಟ್ರೋಲ್ ಬ್ಲಾಕ್ ಹೇಳು ಮುಂದೆ, ಪ್ರೊಸೆಸ್ ಕಂಟ್ರೋಲ್ ಬ್ಲಾಕ್ ಹೇಳು ಮುಂದಾಗ ಇದನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡಿದ್ದೆ. ಪ್ರೊಸೆಸ್ಗೆ ತನ್ನದೇ ಆದ ಒಂದು ಐಡಿ ಇರುತ್ತೆ, ತನ್ನದೇ ಆದ ಒಂದು ಪ್ರೋಗ್ರಾಮ್ ಕೌಂಟರ್ ಅಂತ ಇರುತ್ತೆ, ರೆಜಿಸ್ಟರ್ ಅಂತ ಇರ್ತದ. ಇದೆಲ್ಲವನ್ನ ಡಿಸ್ಕಸ್ ಮಾಡಿದ್ವಿ. ಈಗ ನಮ್ ಕ್ವಶನ್ ಏನು ಅಂತಂದ್ರ, ಆ ಥ್ರೆಡ್ ಅನ್ನ ಲೈಟ್ ವೇಟೆಡ್ ಪ್ರೋಸೆಸ್ ಅಂತ ಕರೀಲಿಕ್ಕೆ ತಿರ್ಸರ. ಲೈಟ್ ವೇಟೆಡ್ ಪ್ರೋಸೆಸ್ ಅಂದ್ರ ಈ ತರ ಕಾನ್ಸೆಪ್ಟ್ಸ್ ಇರ್ತಾವ. Correct? Is my question is correct to you? Is my question is reaching to you? Is my question is under reaching you? Okay. So I'm going to tell that if the process PID, PC, registers are there, the thread is a part of this process in the sense. ಥ್ರೆಡ್ ಅನ್ನ ನೀವು ಸರ್ಚ್ ಅನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ, ಡೌನ್ಲೋಡಿಂಗ್ ಅನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ, ವ್ಯೂ ಮತ್ತು ವಾಚ್ ಅನ್ನ ಹೆಂಗ್ ಐಡೆಂಟಿಫೈ ಮಾಡ್ತೀರಿ, ಇವನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಇದಕ್ಕೊಂದು ಥ್ರೆಡ್ ಐಡಿ ಅಂತ ಬೇಕೇ ಬೇಕಾ? ಅಫ್ ಕೋರ್ಸ್ 99 ಸ್ಟೂಡೆಂಟ್ಸ್ ಅಂತ ಬಂದಾಗ that process BCA ಥರ್ಡ್ ಸೆಮ್ ಅಂತ ಗುರುತಿಸ್ಕೊತದ. 99 ವಿದ್ಯಾರ್ಥಿಗಳು ಎಲ್ಲಿರ್ತಾರ? BCA ಥರ್ಡ್ ಸೆಮಿಸ್ಟರ್ ಕ್ಲಾಸ್ ಅಂತ ಹೇಳ್ತೀವಿ ನಾವು. ಅದರ ಐಡೆಂಟಿಫಿಕೇಶನ್ ಏನು? ಪ್ರೋಸೆಸ್ ಐಡಿ ಏನು? BCA ಥರ್ಡ್ ಸೆಮಿಸ್ಟರ್.
ಈಗ ನಾ ಏನ್ ಮಾಡ್ಕೋತೀನಿ ಅಂದ್ರ ಲೈಟ್ ವೇಟೆಡ್ ಡಿವೈಡ್ ಮಾಡ್ಕೊತ ಹೋಗ್ತೀನಿ ಗರ್ಲ್ಸ್ ಅಂಡ್ ಬಾಯ್ಸ್. ಗರ್ಲ್ಸ್ ಅಂಡ್ ಬಾಯ್ಸ್ ಅಂತಂದಾಗ ನಾ ಬ್ಯಾಚ್ ನಂಬರ್ ಅನ್ನ ಕೊಡ್ತೀನಿ. ಗರ್ಲ್ಸ್ ಬ್ಯಾಚ್ 1, ಬಾಯ್ಸ್ ಬ್ಯಾಚ್ 2 ಅಂತ ಕೊಡ್ತೀನಿ. ಹೌದಾ ಇಲ್ಲ? ಅಂದ್ರೆ ಸಬ್ ಪ್ರೊಸೆಸಸ್ ಆರ್ ಹ್ಯಾವಿಂಗ್ ಇಟ್ಸ್ ಓನ್ ಐಡಿಯಾಸ್. ಗರ್ಲ್ಸ್ ಬ್ಯಾಚ್ ಗೆ ಬ್ಯಾಚ್ 1 ಅಂತ ಕರಿತೀವಿ, ಬಾಯ್ಸ್ ಬ್ಯಾಚ್ ಗೆ ಬ್ಯಾಚ್ 2 ಅಂತ ಕರಿತೀವಿ, ಹೋಲ್ ಪ್ರೊಸೆಸ್ ಏನದ ಬಿಸಿ ಥರ್ಡ್ ಸೆಮಿಸ್ಟರ್ ಅಂತ ಕರಿತೀವಿ. ಹಂಗೆ ಇಲ್ಲಿನು ಈ ಪ್ರೊಸೆಸ್ಗೆ ಪ್ರೊಸೆಸ್ ಐಡಿ ಪಿಸಿ ರೆಜಿಸ್ಟರ್ಸ್ ಇರೋ ಹಾಗೆ ಥ್ರೆಡ್ ಇರ್ತದೆ. ಈ ಥ್ರೆಡ್ಗೆ ಥ್ರೆಡ್ ಐಡಿ ಅಂತ ಇರ್ತದೆ. ಈಗ ಹೇಳ್ರಿ ನಮ್ಗೆ ಪ್ರೋಗ್ರಾಮ್ ಕೌಂಟರ್, ರೆಜಿಸ್ಟರ್ಸ್ ಅಂಡ್ ಸ್ಟ್ಯಾಕ್ ಅಂತ ಇರ್ತದೆ ಇಲ್ಲಿ. ಸರ್ ನಮ್ಗೊಂದು ಕ್ವಶನ್ ಕೇಳ್ತೀನಿ. ಓಕೆ, ಥ್ರೆಡ್ ಐಡಿ ಇರ್ತದೆ ಅಂತ ಇಟ್ಕೋರಿ. ಅಂದ್ರೆ ಇದಕ್ಕೂ ಇಂಡಿವಿಜುವಲ್ ಆಗಿ ಪ್ರೋಗ್ರಾಮ್ ಕೌಂಟರ್, ರೆಜಿಸ್ಟರ್, ಸ್ಟ್ಯಾಕ್ ಇಂಡಿವಿಜುವಲ್ ಆಗಿರ್ತಾವ್ರಿ ಸರ್. ಹಂಗಿರ್ತಾವೇನ್ರಿ ಸರ್? ಅಲ್ಲೇನಾಗ್ತದೆ ಅಂತಂದ್ರ batch 1 and batch 2 of girls and boys are sharing the common lab. Am I right? ನಿಮ್ಗೊಂದು ಬೇರೆ ಲ್ಯಾಬ್ ಅಥವಾ ಗರ್ಲ್ಸ್ ಬ್ಯಾಚ್ ಅಥವಾ ಬಾಯ್ಸ್ ಬ್ಯಾಚ್ ಎರಡನ್ನೂ ತಗೊಂಡಾಗ ಗರ್ಲ್ಸ್ ಬ್ಯಾಚ್ ಗೆ ಒಂದು ಲ್ಯಾಬ್, ಬಾಯ್ಸ್ ಬ್ಯಾಚ್ ಗೆ ಇನ್ನೊಂದು ಲ್ಯಾಬ್ ಕೊಡ್ತೀವೋ ಇನ್ ಸೇಮ್ ಲ್ಯಾಬ್ ಒಳಗಡೆನೆ ಎಕ್ಸಿಕ್ಯೂಟ್ ಮಾಡ್ತೇವೆ. ಇಸ್ ಮೈ ಕ್ವಶನ್ ಇಸ್ ಅಂಡರ್ಸ್ಟ್ಯಾಂಡಿಂಗ್? ಒಂದೇ ಲ್ಯಾಬ್ ಇರ್ತದೋ ಏನ್ ಬೇರೆ ಬೇರೆ ಲ್ಯಾಬ್ಸ್ ಕೊಡ್ತೀವೋ? there is only one lab to you people. ಗರ್ಲ್ಸ್ ಬ್ಯಾಚ್ ನು ಅಲ್ಲೇ ಮಾಡ್ಬೇಕು, ಅದಾದ್ಮೇಲೆ ಬಾಯ್ಸ್ ಬ್ಯಾಚ್ ಮಾಡ್ಬೇಕು. ಅಂದ್ರ the thread is going to share these program counter, register, stack which are allocated to the process. ಇದನ್ನೇ ಶೇರ್ ಮಾಡ್ಕೋತೈತಿ ಥ್ರೆಡ್. ಥ್ರೆಡ್ ಏನ್ ಮಾಡ್ತದೆ ಅಂತಂದ್ರ ಪ್ರೊಸೆಸ್ ಗೆ ಯಾವ್ದು ಪ್ರೋಗ್ರಾಮ್ ಕೌಂಟರ್ ಇರ್ತದ, ರೆಜಿಸ್ಟರ್ ಇರ್ತದ, ಸ್ಟ್ಯಾಕ್ ಇರ್ತದ, ಅದನ್ನೇ ಕಾಮನ್ ಆಗಿ ಶೇರ್ ಮಾಡ್ಕೊಂಡ್ಬಿಡ್ತದೆ. ಯಾಕೆ ಹೇಳ್ರಿ? ಯಾಕಂದ್ರ ಈ ಪ್ರೊಸೆಸ್ ಪಾರ್ಟ್ ಇದು. ಪ್ರೊಸೆಸ್ ಒಂದು ಸ್ಮಾಲೆಸ್ಟ್ ಪಾರ್ಟ್. ಅದಕ್ಕೆ ನಾವು ಸಪರೇಟ್ ಮೆಮರಿ ಆಗ್ಲಿ ಅಥವಾ ಒಂದು ರೆಜಿಸ್ಟರ್ ಆಗ್ಲಿ ಅದೊಂದು ಥ್ರೆಡ್ ಐಡಿಯನ್ನ ಕೊಡಬಹುದು. ಬಟ್ ಪ್ರೋಗ್ರಾಮ್ ಕೌಂಟರ್ ಅದಕ್ಕೆ ಸಪರೇಟ್ ಕೊಡ್ಲಿಕ್ಕೆ ಆಗಂಗಿಲ್ಲ. ಪ್ರೊಸೆಸ್ ಗೆ ಏನ್ ಅಲೋಕೇಟ್ ಆಗಿರ್ತದ ಅದ್ರೊಳಗೆ ಸ್ವಲ್ಪ ಯೂಸ್ ಮಾಡ್ಕೋಬಹುದು. ಅಂದ್ರ each thread is having its own program counter, register, stack ಅಂತ ಹೇಳ್ತಾನೆ. ಬಟ್ ಅದು ಎಲ್ಲಿದ ಬಂದಿರ್ತತಿ? it is allocated to the process. ಅದನ್ನೇ ನಾವ್ ಏನ್ ಮಾಡ್ಬಿಡ್ತೀವಿ? ಕಾಮನ್ ಶೇರ್ ಮಾಡ್ಕೋತೀವಿ. ಇದು ಪಾಯಿಂಟ್ ತಿಳಿದ ನಿಮ್ಗೆ? this point is clear to you? this point is clear to you? yes or no? well, now another question rises. ನನಗೊಂದು ಕ್ವಶನ್ ರೈಸ್ ಆಗುತ್ತೆ. ಏನ್ ಸರ್, ನೀವು ಪ್ರೋಸೆಸ್ ಅಂತ ತಗೊಂಡಿದ್ರೆ ಪ್ರೋಸೆಸ್ ಒಳಗೆ ಏನ್ ಮಾಡಿದ್ರಿ ಅಂತಂದ್ರ ಪ್ರೋಸೆಸ್ಸಿಗೆ ಒಂದಷ್ಟು ಸ್ಟೇಟ್ ಇರ್ತಾವ ಅಂತ ಹೇಳಿದ್ರಿ. ಸೊ ನೀವೇನ್ ಹೇಳಿದ್ರಿ ಅಂತಂದ್ರ new, ready, run, wait, terminate, these are the status for process. These are the various state of the processes anta helidri. Sir, can thread is having a similar kind of methods? Yes, thread is also having these methods. Yes, of course, it is a part of the process. Even though it is a part of process, it have to create search create ಆಗಬೇಕು, search run ಆಗಬೇಕು, search wait ಮಾಡಬೇಕು, search execute ಆಗಿ terminate ಆಗಬೇಕು. search ಮಾಡ್ಕೊತ ಕೊಡ್ತೀರಿ ಯಾವಾಗಲೂ ನೀವು. search ಆದ್ಮೇಲೆ ಅದನ್ನ ಕ್ಲಿಕ್ ಮಾಡ್ತೀರಿ, ಕ್ಲಿಕ್ ಮಾಡಿ ಅದನ್ನ ಓದಕ್ಕೆ ಸ್ಟಾರ್ಟ್ ಮಾಡ್ತೀರಿ. search ಮುಗಿತ ಅಲ್ಲಿಗೆನೆ, ನೀವು ಕ್ಲಿಕ್ ಮಾಡಿದ ತಕ್ಷಣ search terminate ಆಯ್ತು. ಓಕೆ, ಸೊ ಆ ರೀತಿನೇ ಥ್ರೆಡ್ ಗೂ ಕೂಡ ವೇರಿಯಸ್
ಸೇಮ್ ಎಕ್ಸ್ಪ್ಲನೇಷನ್ ಥ್ರೆಡ್ ಲೈಫ್ ಸೈಕಲ್ ಬರೀರಿ ಅಂದ್ರೂ ಸೇಮ್ ಎಕ್ಸ್ಪ್ಲನೇಷನ್ ಪ್ರೊಸೆಸ್ ಬದಲಿ ನೀವೇನ್ ಮಾಡ್ಬೇಕು ಥ್ರೆಡ್ ಅಂತ ರಿಪ್ಲೇಸ್ ಮಾಡ್ಬೇಕು ಅಷ್ಟೇ ಮತ್ತೇನಿಲ್ಲ. ಸೊ ಇಲ್ಲಿ ಏನಾಗತ್ತಂದ್ರ ನ್ಯೂ ಮೆಥಡ್ ಇಸ್ ಯೂಸ್ ಟು ಕ್ರಿಯೇಟ್ ದ ಥ್ರೆಡ್. ರೆಡಿ is in the sense the thread is ready to execute with all the resources of its. Next, thread is in the running state. Thread ಏನಾಗ್ಲಿಕತ್ತದ ಅಂದ್ರ ರನ್ ಆಗ್ಲಿಕತ್ತದ. Thread sometimes it is going to wait for some resources. After completion of the task, the thread is going to terminate itself. Clear it is? Clear or not? Okay, my dear students, that is the last topic, that is single thread and multi thread process ಅಂದ್ರೆ ಎರಡಕ್ಕೂ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಇಲ್ಲಿ ನೋಡ್ರಿ process ಅಂತಂದಾಗ process is nothing but a program under the execution. Program in execution is known as a process, correct? So process ಅಂದ್ರೆ ಏನು? set of instructions. program ಅನ್ನ ನಾವು process ಅಂತ ಕರೀಲಿಕ್ಕೆ ಯಾವಾಗ ಅದು ಎಕ್ಸಿಕ್ಯೂಷನ್ ಒಳಗೆ ಹೋಗ್ಯದ, ಯಾವಾಗ ಅದು ಎಕ್ಸಿಕ್ಯೂಷನ್ ಒಳಗೆ ಹೋಗ್ಯದ ಅದಕ್ಕೆ ಏನಂತ ಕರೀಲಿಕ್ಕೆ ನಾವು process ಅಂತ ಕರೀಲಿಕ್ಕೆ. ಅಂದ್ರೆ ಅದು ಕಂಟೈನ್ಸ್ ಇನ್ಸ್ಟ್ರಕ್ಷನ್ಸ್. ಅದೇನ್ ಮಾಡಿದ ಅಂತಂದ್ರ ಒಂದಷ್ಟು ಇನ್ಸ್ಟ್ರಕ್ಷನ್ಸ್ ಅನ್ನ ತಗೊಂಡದ. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು? ನಂಬರ್ ಆಫ್ ಸ್ಟೇಟ್ಮೆಂಟ್ಸ್. ಇನ್ಸ್ಟ್ರಕ್ಷನ್ಸ್ ಅಂದ್ರೆ ಏನು? ನಂಬರ್ ಆಫ್ ಸ್ಟೇಟ್ಮೆಂಟ್ಸ್. ಇಫ್ ದಟ್ ಇನ್ಸ್ಟ್ರಕ್ಷನ್ಸ್ ಆರ್ ಇನ್ ಸಿಂಗಲ್ ಸೀಕ್ವೆನ್ಸ್, ನಾವು ಇನ್ಸ್ಟ್ರಕ್ಷನ್ಸ್ ಅಂತ ಕರಿತೀವಿ. ಇವೆಲ್ಲವೂ ಸಿಂಗಲ್ ಇದ್ದು ಅಂತಂದ್ರ ಅಂದ್ರೆ ಒಂದ್ರಾಗೆ ಬೌಂಡೆಡ್ ಆಗಿದ್ದು ಅಂತಂದ್ರ ದಟ್ ಇಸ್ ಕಾಲ್ಡ್ ಆಸ್ ಅ ಸಿಂಗಲ್ ಥ್ರೆಡೆಡ್. ಅಂದ್ರ ಟಾಸ್ಕ್ಸ್ ಏನಾಗಿರ್ತಾವ ಅಂತಂದ್ರ ಒಂದೇ ಥ್ರೆಡ್ ಅಂತ ಕನ್ಸಿಡರ್ ಆಗಿರ್ತಾವ. ಅಂದ್ರ ಒಂದೇ ಟಾಸ್ಕ್ ಅಂತ ಕನ್ಸಿಡರ್ ಆಗಿರ್ತಾವ. ಏನಾಗಿರ್ತಾವು? ಒಂದೇ ಟಾಸ್ಕ್ ಅಂತ ಕನ್ಸಿಡರ್ ಆಗಿರ್ತಾವ. ಈಗ ಮಲ್ಟಿ ಥ್ರೆಡೆಡ್ ಅಂದ್ರೆ ಏನು? ಎಕ್ಸಾಕ್ಟ್ ಅಪೋಸಿಟ್. ಎಕ್ಸಾಕ್ಟ್ ಅಪೋಸಿಟ್ ಏನ್ರಿ ಸರ್ ಹಂಗಂತಂದ್ರ ನೋಡ್ರಿ, ಆಸ್ ಐ ಟೋಲ್ಡ್, ಒಂದು ಪ್ರೋಸೆಸ್ ಇರುತ್ತೆ. ಆ ಪ್ರೋಸೆಸ್ ಇನ್ಸ್ಟ್ರಕ್ಷನ್ ಅನ್ನ ಹೊಂದಿರುತ್ತೆ. ಓಕೆ, ಇನ್ಸ್ಟ್ರಕ್ಷನ್ಸ್ ಏನ್ ಹೇಳ್ತಿರ್ತಾವ ಅಂತಂದ್ರ ಒಂದು ಸೆಟ್ ಆಫ್ ಇನ್ಸ್ಟ್ರಕ್ಷನ್, it is for searching. One set of instructions, download. ನೋಡ್ರಿ, ಥ್ರೆಡ್ಸ್ ಅಂತ ಕರಿತೀವಿ ನಾವು. ಏನಂತ ಕರಿತೀವಿ? ಥ್ರೆಡ್ಸ್ ಅಂತ ಕರಿತೀವಿ. ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಸರ್ಚ್ ಮತ್ತು ಡೌನ್ಲೋಡ್ ಒಂದರಾಗೇನೆ ಇದ್ದು. ಸರ್ಚ್ ಮತ್ತು ಡೌನ್ಲೋಡ್ ಏನಾಗಿತ್ತು ಅಂದ್ರ ಸಿಂಗಲ್ ಥ್ರೆಡೆಡ್ ಆಗಿತ್ತು. ಇಲ್ಲಿ ಏನಾಗತ್ತೈತಿ? ಮಲ್ಟಿಪಲ್ ಥ್ರೆಡೆಡ್ ಆಗುತ್ತೆ. I hope you are clear with the definition. A single threaded process can contain the multiple instructions in a one set. Multi-threaded process contain a multiple tasks in a separate sets and it allow to run at a time. ಇದೇನ್ ಮಾಡತ್ತೆ ಅಂತಂದ್ರ ಅಲೋ ಮಾಡ್ತದೆ ಅಟ್ ಎ ಟೈಮ್ ರನ್ ಆಗ್ಲಿಕ್ಕೆ. ಮಲ್ಟಿಪಲ್ ಪ್ರೊಸೆಸ್ ರನ್ ಆಗ್ಲಿಕ್ಕೆ ಅಲೋ ಮಾಡುತ್ತೆ. ಆರ್ ಯು ಕ್ಲಿಯರ್ ವಿತ್ ದ ಡೆಫಿನಿಷನ್? ಆರ್ ಯು ಕ್ಲಿಯರ್ ವಿತ್ ದ ಡೆಫಿನಿಷನ್ ಮೈ ಡಿಯರ್ ಸ್ಟೂಡೆಂಟ್ಸ್? ಸೊ ಇದೊಂದು ಸ್ಮಾಲ್ ಡಿಫರೆನ್ಸ್ ಸಿಂಗಲ್ ಥ್ರೆಡೆಡ್ ಅಂಡ್ ಮಲ್ಟಿ ಥ್ರೆಡೆಡ್ ಪ್ರೋಸೆಸ್ ಗೆ. ಈಗೇನ್ ಮಾಡೋಣ ಅಂತಂದ್ರ ಒಂದಿಷ್ಟು ಡಯಾಗ್ರಾಮ್ ಅನ್ನು ನೋಡೋಣ. ಸ್ವಲ್ಪ ಒಂದೆರಡು ಡಯಾಗ್ರಾಮ್ ಅದಾವ, ಆ ಡಯಾಗ್ರಾಮ್ಸ್ ಅನ್ನು ನೋಡೋಣ. So now let us have the example that is single threaded ಅಂತ ಹೇಳಿದ್ದೇನೆ ನಾನು. What is single threaded? ಏನಂದ್ರೆ single thread ಅಂತಂದ್ರ the single thread in the sense this process or this task is represented as a thread. ಇದಕ್ಕೆ ನಾವೇನಂತ ಮಾಡ್ತೀವಿ? thread ಅಂತ ಮಾಡ್ತೀವಿ. So it will share the code, the file, the register, then the stack, that is memory stack.
ಈ ಥ್ರೆಡ್ಗೆ ಇವಷ್ಟು ಸಿಂಗಲ್ ಆಗಿ ಸಿಗ್ಲಿಕತ್ತಾವ. ಇವೇನ್ ಸಿಗ್ಲಿಕತ್ತಾವ? ಸಿಂಗಲ್ ಆಗಿ ಸಿಗ್ಲಿಕತ್ತಾವ. ಡೇಟಾ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಕೋಡ್, ಡೇಟಾ, ಫೈಲ್, ರೆಜಿಸ್ಟರ್, ಸ್ಟ್ಯಾಕ್ ಒಂದೇ ಪ್ರೊಸೆಸ್ ಸಿಂಗಲ್ ಥ್ರೆಡ್ ಸಿಗ್ಲಿಕತ್ತಾವ. ಅಂದ್ರೆ ಇಟ್ ಇಸ್ ನಾಟ್ ಹ್ಯಾವಿಂಗ್ ಅ ಸಪರೇಟ್ ಸ್ಟ್ಯಾಕ್. ಇದಕ್ ತನ್ನದೇ ಆದ ಮೆಮರಿ ಸಿಗ್ಲಿಕತ್ತಿಲ್ಲ. ಸಿಂಗಲ್ ಥ್ರೆಡ್ ಒಳಗ ತನ್ನದೇ ಆದ ಮೆಮರಿ ಸಿಗ್ಲಿಕತ್ತಿಲ್ಲ. ಇಲ್ಲಿ ನೋಡ್ರಿ, ಇನ್ನೊಂದು ಡಿಫ್ರೆನ್ಸ್ ಹೇಳಾಕತ್ತೀನಿ ನಾನು ನಿಮ್ಗ. ಒಂದ್ ಡಿಫ್ರೆನ್ಸ್ ಡೆಫಿನೇಷನ್ ಒಳಗೆ ಹೇಳಿದೆ, ಇನ್ನೊಂದು ಡಿಫ್ರೆನ್ಸ್ ಈ ಡಯಾಗ್ರಾಮ್ ಒಳಗದ. ಇಲ್ಲಿ ನೋಡ್ರಿ, ಇದು ಸಪರೇಟ್ ರೆಜಿಸ್ಟರ್ ಅಥವಾ ಸಪರೇಟ್ ಸ್ಟ್ಯಾಕ್ ಅಂತ ಸಿಗ್ಲಿಕತ್ತಿಲ್ಲ. ಇಟ್ ಇಸ್ ಶೇರಿಂಗ್ ದ ಕಾಮನ್, ಒಂದೇ ಸಿಗ್ಲಿಕತ್ತದ. ಕರೆಕ್ಟ್ ಅದನ? ಬಟ್ ಮಲ್ಟಿ ಥ್ರೆಡ್ ಒಳಗೆ ಏನಾಗ್ತದಂದ್ರ this is also having a register and this is also having a stack. Thread 1 is having its own register and stack. Thread 2 it is having its own register and stack. Third one it is having its register and stack. Okay, each thread is having its own register and stack, but single threaded ಒಳಗ the common will be shared among the instructions. So it must normal iರ್ತೈತಿ. Code, data and file will be common for each process, that is each thread. ಇದು ಅರ್ಥ ಆಯ್ತಾ ನಿಮ್ಗ? This is clear to you? This is clear to you? Okay, this completes the thread. ಇದು ನಿಮಗೆ ಬೇಕಾದಂತ ಒಂದು ಥ್ರೆಡ್ ಇನ್ಫಾರ್ಮೇಶನ್. ನಾಳೆ ಕ್ಲಾಸ್ ಒಳಗಡೆ ರಿವಿಷನ್ ಸ್ಟಾರ್ಟ್ ಮಾಡೋಣ. ಇದ್ರದೇ ರಿವಿಷನ್ ಹಿಡ್ಕೊಂಡು ಹೋಗೋಣ. ಅಡ್ವಾಂಟೇಜಸ್ ಒಂದು ಕಲಿಸ್ಬೇಕು ನಾನು ನಿಮ್ಗೆ. ಅಡ್ವಾಂಟೇಜ್ ಆಫ್ ಥ್ರೆಡ್ ಅಂಡ್ ಒನ್ ಮೋರ್ ಕ್ವಶನ್ ಬರುತ್ತೆ. ಆ ಕ್ವಶನ್ ಅನ್ನ ನಾಳೆ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಆರ್ ಯು ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್? ಐ ಥಿಂಕ್ ಸೊ ಯು ಆರ್ ಕ್ಲಿಯರ್ ವಿತ್ ದ ಕಾನ್ಸೆಪ್ಟ್. ನಿಮ್ಗೆಲ್ಲರಿಗೂ ಕಾನ್ಸೆಪ್ಟ್ ತಿಳಿದಿದೆ ಅಂತ ಅನ್ಕೋತೀನಿ ನಾನು ಇವತ್ತು ಹೇಳಿದ ಥ್ರೆಡ್ಸ್. Okay, so this completes your second unit. In tomorrow's class we will start the revision of the second unit. So we need to complete another topic, that is advantage. It will take hardly 2 minutes. Okay, advantage of thread will take hardly 2 to 3 minutes. Okay, register ಕೆಳಗೆ stack ಅದು ಸ್ಟ್ಯಾಕ್ ಬರ್ತೀನಿ. ಸ್ಟ್ಯಾಕ್